ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೋರು ವ್ಲಾಗ್ಸ್. ಇವತ್ತು ನಾನು ಹೋಟೆಲ್ ಸ್ಟೈಲ್ನ ವೆಜಿಟೇಬಲ್ ಕುರ್ಮಾ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮೊದಲಿಗೆ ವೆಜಿಟೇಬಲ್ಸ್ ಎಲ್ಲ ಕ್ಲೀನಾಗೆ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ ಬೇಕಾದರೂ ಹಾಕ್ಕೊಬೋದು. ನಾನು ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಆ್ಯಂಡ್ ಪೊಟ್ಯಾಟೊ ತೊಗೊಂಡಿದ್ದೀನಿ. ಪೊಟ್ಯಾಟೊ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ನನ್ನ ಮಕ್ಳಿಗೆ ಇಷ್ಟ ಅಂತ. ಆ್ಯಂಡ್ ಸ್ವಲ್ಪ ಬಟಾಣಿ ನೆನೆಸಿಟ್ಟಿದ್ದೆ ಬೆಳಗ್ಗೆನೆ. ನೋಡಿ, ಇದು ತೊಂಬೆ ಬೀಜ ಅಂತಾರಲ್ಲ, ಅದು ಒಂದು ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಕುಕ್ಕರಲ್ಲಿ ಹಾಕ್ಕೊಂಡು 1 ವಿಜಿಲ್ ಕೂಗಿಸ್ಕೋಬೇಕು. ಬನ್ನಿ, ಇಲ್ಲಿ ಕುಕ್ಕರಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದು ಕಾದಿದ ಮೇಲೆ ಈ ವೆಜಿಟೇಬಲ್ಸ್ ಎಲ್ಲ ಅದರಲ್ಲಿ ಹಾಕ್ಕೊಂಡು 1 ವಿಜಿಲ್ ಕೂಗಿಸ್ಕೋಬೇಕು. ನೋಡಿ, ಈಗ ನೀರು ಕಾದಿದೆ. ಅದಕ್ಕೆ ಸ್ವಲ್ಪ ಬಟಾಣಿ ನಾನು ನೆನೆಸಿಟ್ಕೊಂಡಿದ್ನಲ್ಲ, ಆ ಬಟಾಣಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ವೆಜಿಟೇಬಲ್ಸು ಕ್ಯಾರೆಟು, ಬೀನ್ಸು, ಪೊಟ್ಯಾಟೊ ನಾನಿಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದು. ನೀವಿನ್ನೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ತಿಂತಾರೆ ಸಹ. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ 2 ವಿಜಿಲ್ ಬೇಡ, 1 ವಿಜಿಲ್ ಕೂಗಿಸ್ಕೊಳ್ಳಿ ಸಾಕು. ಯಾಕಂದರೆ ನಾವು ಮತ್ತೆ ಬೇಯಿಸ್ತೀವಲ್ಲ, ಅದರಲ್ಲೇ ಸರಿ ಹೋಗುತ್ತೆ. 1 ವಿಜಿಲ್ ಕೂಗಿಸ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಕರಿಬೇವು, 1/2 ಟೊಮೆಟೊ, 1 ಈರುಳ್ಳಿ. ಆ್ಯಂಡ್ ಮಿಕ್ಸಿಗೆ ಖಾರಕ್ಕೆ ರುಬ್ಬುವಂಥದ್ದು 1/2 ಟೊಮೆಟೊ, ಪುದೀನ ಆ್ಯಂಡ್ 1/2 ಈರುಳ್ಳಿ, ಬೆಳ್ಳುಳ್ಳಿ 1, ಚಕ್ಕೆ, ಲವಂಗ ಮತ್ತು 4 ಹಸಿರು ಮೆಣಸಿನ್ಕಾಯಿ, ಹುರಿಗಡಲೆ 1 ಸ್ಪೂನು ಮತ್ತು ಕೊಬ್ಬರಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಇಷ್ಟೂ ಮಿಕ್ಸಿಗೆ ಹಾಕ್ಕೋಬೇಕು. ಆ್ಯಂಡ್ ಇದನ್ನೆಲ್ಲ ಎಣ್ಣೆಯಲ್ಲೇನು ಫ್ರೈ ಮಾಡೋದು ಬೇಕಿಲ್ಲ, ಜಸ್ಟ್ ಹಾಗೆ ಹಸಿದು ಹಾಕ್ಕೊಂಡು ರುಬ್ಕೊಳ್ಳಿ. ಆ್ಯಂಡ್ ನೋಡಿ, ವೆಜಿಟೇಬಲ್ಸ್ನೆಲ್ಲನೂ ಆಲ್ರೆಡಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಗೈಸ್, ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ರೆ ನನಗೆ ಕಮೆಂಟ್ ಹಾಕಿ. ಹಾಗೆಯೇ ಇದು ನೋಡಿ, ರೆಡಿ ಟು ಈಟ್ ಮೀನ್ಸ್ ರೆಡಿ ಟು ಕುಕ್ ಪೂರಿ ಅಂದರೆ ನಮ್ಮ ಕೇರಳದಿಂದ ಬಂದಿದ್ರು ಅಂತ ಹೇಳಿಲ್ವ ನಾನು. ಅವ್ರದ್ದೇ ಓನ್ ಕಂಪ್ನಿ ಇದೆ, ಅಲ್ಲಿಂದ ಪರೋಟ ಮತ್ತು ಪೂರಿ ತಂದುಕೊಟ್ಟಿದ್ರು. ಅದನ್ನು ನಾನು ಸರಿ ಮಾಡೋಣ ವೆಜಿಟೇಬಲ್ ಕುರ್ಮಾ ಮಾಡಿ, ರೆಡಿ ಟು ಕುಕ್ ಪೂರಿ ಜಸ್ಟ್ ಎಣ್ಣೆಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋದಷ್ಟೇ. ಬನ್ನಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಪುದೀನ ಮತ್ತು ಟೊಮೆಟೊ, 4 ಹಸಿರು ಮೆಣಸಿನ್ಕಾಯಿ ಆ್ಯಂಡ್ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಆ್ಯಂಡ್ ಹುರಿಗಡಲೆ, ಕೊತ್ತಂಬರಿ, ಕೊಬ್ಬರಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಆದಷ್ಟು ನೈಸಾಗೇ ರುಬ್ಕೊಳ್ಳಿ. ನೋಡಿ, ನಾನು ರುಬ್ಕೊಂಡಿದ್ದೀನಿ. ಸೇಮ್ ನೋಡೋಕ್ಕೆ ಇದು ಗ್ರೀನ್ ಚಟ್ನಿ ಬರುತ್ತಲ್ವ, ಪುದೀನ ಚಟ್ನಿ, ಅದೇ ಥರನೇ ಕಾಣ್ತಾ ಇದೆ. ಹಾಗಂತ ತಿನ್ನೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗೆ ಕಾಯಬೇಕು. ಎಣ್ಣೆ ಕಾದ ನಂತರ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಫುಲ್ಲು ಚಿಟ ಅನ್ನಬೇಕು. ಆಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ನಾವೆಷ್ಟು ಕಟ್ ಮಾಡ್ಕೊಂಡಿದ್ವಲ್ಲ ಆವಾಗಲೇ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ, ಅದು ಫುಲ್ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಸಿ ಸ್ಮೆಲ್ ಏನಿರುತ್ತೋ ಅದೆಲ್ಲ ಫುಲ್ಲು ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಏನೋ ಒಂಥರ ಹಸಿದೇ ಸ್ಮೆಲ್ ಬರುತ್ತೆ, ಅಷ್ಟೊಂದು ಟೇಸ್ಟಿಯಾಗೂ ಇರಲ್ಲ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾವು ಆವಾಗಲೇ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು. ಆದಷ್ಟು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊನೂ ಅಷ್ಟೇ ಫುಲ್ ಅದರಲ್ಲೆಲ್ಲ ಮೆಲ್ಟ್ ಆಗೋಗುತ್ತೆ. ಅದು ಫುಲ್ಲು ಟೊಮೆಟೊ ಬೆಂದರೆ ಯಾವ ಥರ ಸ್ಮ್ಯಾಶ್ ಆಗುತ್ತೋ ಆ ರೀತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡರ್ ಆ್ಯಂಡ್ ಖಾರದ ಪುಡಿ ಇದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗೆ. ಅದು ಫುಲ್ ಏನು ಗಂಟೇನು ಇಲ್ಲದೆ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫುಲ್ಲು ಕಾಯ್ತಾ
ಒಂಥರ ಘಮ ಬರುತ್ತೆ, ಸಖತ್ತಾಗಿರುತ್ತೆ ಘಮ ಮಾತ್ರ. ನೋಡಿ ಒಂದ್ಸಲ ಮಾಡಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ ಎಲ್ಲನೂ, ಅದನ್ನೆಲ್ಲ ಅದ್ರಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲು ಅದೆಲ್ಲನೂ ವೆಜಿಟೇಬಲ್ಸ್ಗೆಲ್ಲನೂ ಮಸಾಲೆ ಚೆನ್ನಾಗಿ ಹಿಡಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮೀನ್ಸ್ ಇದು ಕುರ್ಮ ಆಗಿರೋದ್ರಿಂದ ಜಾಸ್ತಿ ತೆಳ್ಳಕ್ಕಿದ್ರೂ ಚೆನ್ನಾಗಿರಲ್ಲ, ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ತೆಳ್ಳಗೆ ಮಾಡ್ಕೋಬೇಡಿ, ಆದಷ್ಟು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿಯಾಗಿಯೇ ಇರಲಿ. ನೋಡಿ ಇದು ಫುಲ್ಲು ಕಾಯೋದಕ್ಕೆ ಇಟ್ಟಿದ್ದೀನಿ, ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇದನ್ನು 5 ಮಿನಿಟ್ಸ್ ಕಾಯೋದಕ್ಕೆ ಬಿಡಬೇಕು. 5 or 10 ಮಿನಿಟ್ಸ್ ಕಾಯೋದಕ್ಕೆ ಬಿಡಬೇಕು. 10 ಮಿನಿಟ್ಸ್ ಆಯಿತು, ಓಪನ್ ಮಾಡೋಣ ಬನ್ನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ಫುಲ್ಲು ಕುದೀತಾ ಇದೆ. ಯಾವ ರೀತಿ ಆಗಿದೆ ಅಂತ ನಿಮ್ಮ ಜೊತೆ ನೋಡಿಸ್ತೀನಿ ನೋಡಿ ನಿಮಗೆ. ನೋಡಿ ಈ ರೀತಿಯಾಗಿದೆ. ಅಷ್ಟೊಂದು ಗಟ್ಟಿಯಾಗೂ ಇಲ್ಲ, ಅಷ್ಟೊಂದು ತೆಳುವಾಗೂ ಇಲ್ಲ, ಮೀಡಿಯಮಾಗೆ ಪೂರಿಗೆ ಯಾವ ರೀತಿ ಇರಬೇಕೋ ಅದೇ ರೀತಿಯೇ ಇದೆ. ಆದಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ವೆಜಿಟೇಬಲ್ಸ್ಗೂ ಅಷ್ಟೇ ತುಂಬಾ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ, ಸಖತ್ತಾಗಿರುತ್ತೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಹಾಗೆಯೇ ಪೂರಿನೂ ಅಷ್ಟೇ ಹೋಟೆಲ್ ಸ್ಟೈಲ್ ಥರ ತುಂಬಾ ಮೃದುವಾಗಿ ಸಖತ್ತಾಗೆ ಉಬ್ಬಿತ್ತು. ಆ್ಯಂಡ್ ನೆಕ್ಸ್ಟ್ ಯಾವಾಗಲಾದ್ರೂ ನಾನು ಪೂರಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪೂರಿನೂ ಅಷ್ಟೇ ತುಂಬ ಚೆನ್ನಾಗಿ ಉಬ್ಬುತ್ತೆ, ಆ್ಯಂಡ್ ಕಲರು ಅಷ್ಟೇ ಯಾವ ರೀತಿ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.